ಗಂಡ ಹೆಂಡತಿ ಜಗಳ ಹುಂಡು ಮನಗೋ ತನಕ ಅನ್ನುವಂಥ ಒಂದು ಗಾದೆ ಇದೆ. ಆದರೆ ಇಲ್ಲಿ ಮಲಗೋ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಈಗ ಪತಿಯಾದಂತಹವನು ಜೈಲಿಗೆ ಹೋಗಿ ಬಂದು ಜಾಮೀನನ್ನು ಪಡ್ಕೊಂಡ್ರೆ ಈಗ ಪತ್ನಿ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಮತ್ತೆ ಈತ ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಆತ ಹೇಳಿದ ವಿಚಾರಗಳೇನು, ಅದಕ್ಕೆ ಪ್ರತಿ ಉತ್ತರವಾಗಿ ಸಂತ್ರಸ್ತೆ ಮಹಿಳೆ ಏನು ಕೊಡ್ತಾರೆ? ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ನಮ್ಮ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನೀವು ನನ್ನ ಗಂಡ ನನಗೆ ತೀರಾ ಕೆಟ್ಟದಾಗಿ ನಡ್ಕೊಳ್ತಾನೆ, ಪೋರ್ನ್ ವಿಡಿಯೋಗಳನ್ನು ನೋಡಿ ಅದೇ ರೀತಿಯಾಗಿ ಸಹಕರಿಸಬೇಕು ಅಂತ ಹೇಳಿ ಒಂದು ದೂರನ್ನು ಕೊಡ್ತೀರಾ. ಆ ದೂರಿನ ಆಧಾರದ ಮೇಲೆ ಅವ್ರ ಮೇಲೆ ಕೇಸ್ ಆಗುತ್ತೆ, ಜೈಲಿಗೆ ಹೋಗ್ತಾರೆ, ಬರ್ತಾರೆ. ಆದರೆ ಈಗ ಅವ್ರು ಹೇಳ್ತಾ ಇರುವಂಥದ್ದು, ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಸುಳ್ಳು, ಕೇವಲ ದುಡ್ಡುಗೋಸ್ಕರ ನನ್ನ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಹೇಳಿ ಅವರು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಸರ್, ದುಡ್ಡಿಗೆ ಆರೋಪ ಮಾಡೋಕ್ಕಾಗಿದ್ರೆ ಅವ್ನು ತೋರಿಸ್ಬೇಕು, ನಾವು ಇಷ್ಟಿಷ್ಟು ದುಡ್ಡು ಕೊಟ್ಟಿದ್ದೀನಿ, ನಾನು ಅಷ್ಟೊಂದು ಕಡೆ ಎಲ್ಲ ಎಂಜಾಯ್ ಮಾಡಿಸಿದ್ದೀನಿ, ಕರ್ಕೊಂಡು ಹೋಗಿದ್ದೀನಿ, ದುಡ್ಡೆಲ್ಲ ಇದು ತೋರಿಸ್ಬೇಕಲ್ವಾ ಸರ್. ಇವಾಗ 10 ರೂಪಾಯಿ ತಿಂದಿರೋದು, 20 ರೂಪಾಯಿ ತಿಂದಿರೋದು, ಕಾಫಿ ತಿಂಡಿದೆಲ್ಲ ಅವ್ನು ಲೆಕ್ಕಾಚಾರ ಆಗ್ತಾನೆ ಅಂದರೆ ಅವನು ಗಂಡ ಹೆಂಡತಿ ಸಂಬಂಧಕ್ಕೆ ಏನು ವ್ಯಾಲ್ಯೂ ಕೊಟ್ಟ? ಇವಾಗ ಅವನು ಎಲ್ಲಾದ್ರೂ ಹೇಳ್ತಾನೆ 25 ಲಕ್ಷ ಕೊಟ್ಟಿದ್ದೀನಿ, ಅದನ್ನೇ ಅವ್ನು ಎಲ್ಲರ ಕಡೆ ಹೇಳ್ತೀವಿ, ತೋರಿಸ್ಬೇಕಲ್ವಾ ಸರ್ ಅವನು ಎಲ್ಲೆಲ್ಲಿ ಕೊಟ್ಟಿದ್ದಾನೆ ಅಂತ. ಅವ್ನ ಮೈಂಡಲ್ಲಿ ಬಂದಿರೋದೇನಂದ್ರೆ ನಾನು ಎಷ್ಟಾಗುತ್ತೋ ಅಷ್ಟು ಕಿತ್ಕೋಬೇಕು ಇವ್ರ ಹತ್ರ, ಅವಳನ್ನ ಕೆಟ್ಟದಾಗಿ ಎಲ್ಲರಿಗೂ ಜಗತ್ತಲ್ಲಿ ತೋರಿಸ್ಬೇಕು ಅಂತ ನಿಂತವನೆ. ಅದಕ್ಕೆ ಆನ್ಸರ್ ನಾನು ಕೊಡಲೇಬೇಕು. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು, ನಾನೊಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಒಂದು ಹೈಯರ್ ಪೋಸ್ಟ್ ಅಲ್ಲಿ ಇದ್ದೀನಿ, ನನ್ನ ಅಂಡರಲ್ಲಿ 40 ಜನ ಕೆಲಸ ಮಾಡ್ತಾರೆ. ಹಾಗೆ ಅವರು ಬಂದು ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಅವ್ರಿಗೆ ಆ ಪೋಸ್ಟ್ಗೆ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಅರ್ಹತೆ ಆದಂತಹ ಸರ್ಟಿಫಿಕೇಟ್ ಇರಲಿಲ್ಲ, ಎಲ್ಲವೂ ಕೂಡ ಫೇಕ್ ಅನ್ನ ಕೊಟ್ಟು ನನ್ನ ಹತ್ರ ಕೆಲಸಕ್ಕೆ ಸೇರ್ಕೊಂಡ್ರು. ಮತ್ತೆ 2 ಮದುವೆ ಆಗಿದ್ರು, ನನ್ನ ಮುಚ್ಚಿಟ್ಟು 3ನೇ ಮದುವೆ ಆದ್ರು ಅಂತ ಹೇಳ್ತಾ ಇದಾರೆ ಮೇಡಮ್. ಸರ್, ಅವನು ಮ್ಯಾನೇಜರ್ ಆಗಿ ಪೋಸ್ಟಿಂಗು 1.5 ವರ್ಷದಿಂದ ಹಿಂದೆ, ಇವಾಗಿಂದಲ್ಲ ಸರ್. ಅದು 10 ಜನ ಇರ್ತಿದ್ವಿ ಅವ್ನ ಅಂಡರಲ್ಲಿ. ಸೊ ಇನ್ನು ಇವತ್ತು ನಾನು ಅವನಿಗೆ ಅಷ್ಟು ಪ್ರೂಫ್ ಬೇಕಾ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಅವ್ನು ಯಾವುದೋ ಒಂದು ಕಡೆ ಒಂದು ಟೀಮಲ್ಲಿ ಅವನ್ನ ಮಾಮೂಲಿಯಾಗಿ ವರ್ಕ್ ಮಾಡಕ್ಕೆ ಬಿಟ್ಟಾರೆ, ಯಾಕೆಂದ್ರೆ ಅವನು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಫೈನ್, ಬೇಡ ಅದು ಬಿಡಿ. ಬಟ್ ಆದರೆ ಅವನು ಜಾಬ್ ಕೊಡ್ಸಿದ್ ನಾನು, ಜಾಬಿಗೆ ಸೇರಿಸಿದ್ ನಾನು, ಪ್ರತಿಯೊಂದು ಮಾಡಿಸಿದ್ ನಾನು. ಮನೆಗೆ ಮದುವೆ ಆದ್ಮೇಲೂ ಕೂಡ 3 ತಿಂಗಳು ಎಲ್ಲ ನಾನೇ ನೋಡ್ಕೊಂತಿದ್ದು. ಒಂದು ತಿನ್ನೋದು, ಉಣ್ಣೋದ್ರಿಂದ, ಬಟ್ಟೆ ಬರೆದಿಂದ ಪ್ರತಿಯೊಂದು ನಾನು ಕೊಡಿಸಿ ನೋಡ್ಕೊಂತಿದ್ದು. ಅವ್ನು ಬರೇ ಕುತ್ಕೆಲ್ಲಿ ಓಡಾಡ್ತಿದ್ದ ಅಂತೇಳಿ ಚೈನ್ ಹಾಕಿ ಉಂಗುರ ಹಾಕಿದ್ದಳು ನಾನು ಬಿಟ್ಬಿಟ್ಟ. ನನ್ನ ಬಗ್ಗೆ ಕೆಟ್ಟದಾಗ ಎಲ್ಲ ಹೇಳ್ತಾವನು. ಅಟ್ಲೀಸ್ಟ್ ಹೇಳ್ಬೇಕಾದ್ರೆ ಒಬ್ಬ ಮಾನವೀಯತೆ ಇರಬೇಕಲ್ವ ಸರ್. ನಾನು ಹಿಂಗೆ ಕೊಟ್ಟಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನನ್ನ ಹತ್ರ ಇದೆ ಸರ್, ನೋಡಿ ಪ್ರೂಫು ನೋಡಿ ಸರ್ ಅಂತ. 25 ಲಕ್ಷ ಸರ್, 25 ಲಕ್ಷ ಡ್ರಾ ಮಾಡಿದಾನೆ ಬ್ಯಾಂಕಲ್ಲಿ ತೋರಿಸ್ಬೇಕು ಸರ್. ಅವನು ಎಲ್ಲಿ ಡ್ರಾ ಮಾಡೋನು, ಯಾವ ಬ್ಯಾಂಕಿಂದ ತೆಗ್ದೋನು, ಯಾರಿಗೆ ಕೊಟ್ಟವನೆ ಅಂತ. ಅವ್ನು ಎಂಜಾಯ್ಮೆಂಟಿಗೆ ಏನೇನೋ ಮಾಡ್ತಾ ಇರ್ಬಿಟ್ಟು ನನ್ನ ಹೆಸರು ಹೇಳ್ಬಿಟ್ರೆ ಅದು ನಾನು ಒಪ್ಕೊಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಯಾರಪ್ಪನ ಮನೆ ದುಡ್ಡು ನಾನು ತಗೊಂಡು ಕಿತ್ಕೊಂಡು ತಿಂದಿಲ್ಲ. ನನ್ನ ದುಡ್ಡಲ್ಲಿ ಅವ್ನು ಬದುಕ್ತಾವನೆ, ಅದು ಅವ್ನು ಹೇಳ್ತಾ ಇಲ್ಲ. ನನ್ನ ಕೈಯಲ್ಲಿ ಇದ್ದಿದ್ದು ಬಳೆ ಅದು ಎತ್ಕೊಂಡು ಹೋಗಿ ಇಕ್ಕೊಂಡವನು ಅವ್ರ ಮನೆಗೆ. ನಂದು ತಾಳಿ 45 ಗ್ರಾಮ್ ತಾಳಿನ ಅವ್ರ ಮನೆಗೆ ಇಕ್ತೆ. ನಾನು ಹೇಳ್ದೆ, ನಾನು ದಯವಿಟ್ಟು ಕೊಡಿ, ಡೈಲಿ ಹಾಕೊಳೋದು ಅಂತಂದ್ರೆ ಇಲ್ಲ ಇದು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಮತ್ತೆ ಹಾಕೋಬೇಕು, ಅದು ನಂದು ಸರ್, ಅವ್ರದ್ದೇನು ಅಲ್ಲ. ಟೋಟಲ್ ಒಂದು 60 ಗ್ರಾಮ್ ಮೇಲೆ ಬಂಗಾರಗಳು ಅವ್ರ ಮನೆಗೆ ಇಕ್ಕೊಂಡವನೆ. ಅದು ಹೋಯ್ತಾ ಇವಾಗ ನಂದು. ನಾನು ಹೇಳೋದು 25 ಲಕ್ಷ ಅಂತ ಹೇಳ್ತಾವನಲ್ಲ, 25 ಲಕ್ಷ ನನ್ನ ಹತ್ರ ಕೊಡೋದಕ್ಕೆ ನನ್ನ ಹತ್ರ ಎಲ್ಲಿದೆ ಸರ್ ಕೊಡೋದಕ್ಕೆ? ನಂದೇ ಅಷ್ಟೊಂದು ಹೋಗ್ಬಿಟ್ಟೈತಲ್ಲ. ಈಗ 2 ಮದುವೆ ಆಯಿತು, 3ನೇ ಮದುವೆ ಆಗುವಂಥ ಟೈಮಲ್ಲಿ ಮದುವೆ ಆಗಿರೋ ವಿಚಾರ ನನಗೆ ಹೇಳಿಲ್ಲ. ಅಲ್ಲದೆ ನನ್ನ ಮದುವೆ ಆಗೋದಕ್ಕೂ ಮುಂಚೆ ನನ್ನ ಹತ್ರ ಬೇಕಾದಷ್ಟು ಹಣಕಾಸನ್ನೆಲ್ಲ ಕೊಟ್ಟೆ, ಎಲ್ಲ ಇತ್ತು. ಈಗ ವಿನಾಕಾರಣ ನನ್ನ ಮೇಲೆ ರೌಡಿಗಳನ್ನ ಬಿಟ್ಟು ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ ಅಂತ ಹೇಳ್ತಾರೆ ಮೇಡಮ್. ಸರ್, ಯಾವ ರೌಡಿನೂ ಇಲ್ಲಿಲ್ಲ, ಎಲ್ಲಾನು ಹುಟ್ಟು ಕತ್ತೆ ಸುಳ್ಳು ಹೇಳ್ತಾವನೆ. ರೌಡಿಗಳಿದೆ ಹೆಂಗ್ ಮದುವೆ ಆಗ್ಬಿಡ್ತೀಯ ಸರ್? ನಾನು ಕೇಳಾಯ್ತು, ನೀನು ರೌಡಿಗಳ ಜೊತೆ ಹೇಳಿ ಧಮಕಿ ಹಾಕ್ಸಿದ್ದೆ, ಆಮೇಲೆ ನೀನು ಹೆಂಗ್ ಮದುವೆ ಆದೆ ನನ್ನ ಜೊತೆ, ಹೆಂಗ್ ನೀ 3 ತಿಂಗಳು ಸಂಸಾರ ಮಾಡಿದೆ? ನಾನು ಕೇಳೋದು ಅವಾಗಿರ್ಲಿಲ್ವಾ? ಹೇಳ್ಬೇಕು ಸುಳ್ಳು ಅಂತ ನಿಂತ್ಕೊಂಡೆ 1000 ಸುಳ್ಳು ಹೇಳ್ಬೋದು. ಬಟ್ ಅದೇ ಸುಳ್ಳಿಗೆ ಒಂದು ಇದಿರ್ಬೇಕು, ನೀತಿ. ದೇವಸ್ಥಾನದಲ್ಲಿ ಮದುವೆ ಮಾಡ್ಬೇಕಾದ್ರೆ ರೌಡಿಗಳನ್ನೆಲ್ಲ ಹೇಳ್ಕೊ ಬಂದ್ಬಿಟ್ಟು ಮದುವೆ ಮಾಡ್ಸಂಗಿರಲ್ಲ, ಮದುವೆ ಮಾಡ್ಕೊಡ್ತಾರ, ಹೊಡೆದು ಕಳಿಸ್ತಾರೆ. ಏನು ಇಂಥವು ಇದನ್ನ ಅಂತ ಫಸ್ಟ್ ಅವ್ರು ಕೇಳಿದ್ರು. ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೊಟ್ಟು ನಾವು ಮದುವೆ ಮಾಡ್ಕೊಂಡಿದ್ದು ಯಾವುದೂ ಇದಿಲ್ಲ. ಅವ್ನು ಹೇಳ್ತಾವನಲ್ಲ ರಿಜಿಸ್ಟರ್ ಅಂತ. ಸರ್, ರಿಜಿಸ್ಟರಿಗೆ ನಾನೇ ಒಪ್ಪನ ಕೇಳಿದ್ದೀನಿ, ರಿಜಿಸ್ಟರ್ ಮಾಡ್ಕೊಂಡ್ಬಿಡೋಣ, ಮದುವೆದೇ ಬೇಡ ಆಮೇಲೆ ಮಾಡ್ಕೋಣ ನೋಡ್ಕೊಂಡು ಅಂತಂದಾಗ, ರಿಜಿಸ್ಟರ್ ಎಲ್ಲ ಏನು ಬೇಡ, ನಮ್ಮ ಅಪ್ಪ ಅಮ್ಮನೇ ಎಲ್ಲರೂ ಆಗಿಲ್ಲ, ನಾನು ನೀನು ಏನಕ್ಕೆ ರಿಜಿಸ್ಟರ್ ಬೇಕು ಅಂತ ಅವನೇ ಅಬ್ಜೆಕ್ಷನ್ ಹಾಕಿದ್ದಲ್ಲಿಗೆ. ನಾನು ಹೇಳ್ದೆ, ಬಾ ನಮ್ಮ ಮನೆ ಶಾಂತಿನಗರದಲ್ಲೇ ಇರೋದು, ತಗೊಬಂದ್ಬಿಡೋಣ, 10 ನಿಮಿಷದ ಕೆಲಸ, ಬಾ. ಅದಕ್ಕೂ ದುಡ್ಡು 10,000 ರೂಪಾಯಿ ಹಾಕಕ್ಕೆ ನಾನೇ ರೆಡಿ ಇದ್ದಿದ್ದು. ಅವ್ನು ಯಾವ 1 ರೂಪಾಯಿ ನನಗೆ ಖರ್ಚು ಮಾಡಿಲ್ಲ. ತೋರಿಸ್ತೀನಿ ನೋಡಿ ನನ್ನ ಸ್ಟೇಟ್ಮೆಂಟ್ನ. ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಖರ್ಚು ಮಾಡಿರೋದು ನಾನೇ. ಅವನು 1 ರೂಪಾಯಿ ತೆಗೆದು ತಿನ್ಸಿಲ್ಲ ಅವ್ನು ನನಗೆ. ಮೇಡಮ್, ಪ್ರಮುಖವಾಗಿ ಈ ಜಗಳ ಬೀದಿಗೆ ಬರೋದಕ್ಕೆ ಏನು ಕಾರಣ? ಯಾಕಂತ ಹೇಳಿದ್ರೆ ಮದುವೆಗೂ ಮುಂಚೆ 3 ತಿಂಗಳು ನೀವು ಅವ್ರನ್ನ ನೋಡಿದ್ರಿ, ನಿಮ್ಮ ಬಗ್ಗೆ ಕೂಡ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿದ್ರೆ, ಮದುವೆ ಆದ ಕೂಡ 3 ತಿಂಗಳಿಗೆ ಬೀದಿಗೆ ಬರೋದಕ್ಕೆ ಏನು ಕಾರಣ? ಪ್ರಮುಖವಾಗಿ ಏನು ಕಾರಣ? ಮತ್ತೆ ಅವ್ರು ಯಾರನ್ನ ಅಪ್ರೋಚ್ ಮಾಡೋದಕ್ಕೆ ಶುರು ಮಾಡೋದು ಈ ರೀತಿಯಾಗಿ ಬೀದಿಗೆ ಇಡೋದಕ್ಕೆ? ಸರ್, ಮದುವೆ ಆದ್ಮೇಲೆ ಅವನು ನೆಕ್ಸ್ಟ್ ಫೇಸಸ್ ತೋರಿಸಿರೋದು ಏನು ಅಂದರೆ, ಆ ಥರ ಮಲಗಬೇಕು, ಈ ಥರ ಮಲ್ಕೋಬೇಕು, ನಾನು ಆ ಥರ ಸೆಕ್ಷುಯಲ್ ಆಗಿ ನನಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಸಣ್ಣ ಚಡ್ಡಿಯಲ್ಲಿ ಓಡಾಡೋದು, ಮತ್ತು ಟಾಯ್ಲೆಟ್ಗೆ ಹೋದ್ರೆ ಬೀದಿಯಲ್ಲಿ ಹೊರಗಡೆ ಜನ ಹೆಂಗಸರು ಕಾಣಿಸಂಗೆ ನಿಂತ್ಕೊಂಡ್ಬಿಟ್ಟು ತೋರಿಸೋದೆಲ್ಲ ಮಾಡೋನು. ಅದು ನನಗೆ ಇಷ್ಟ ಆಗಲ್ಲ. ಯಾಕೆಂದರೆ ನಾನು ಆ ಥರ ಜೀವನದಲ್ಲಿ ನಾನು ಬದುಕಿಲ್ಲ ಸರ್. ನಮ್ಮ ಅಪ್ಪ ಅಮ್ಮನೇ ಆಗಿಲಿ, ನಮ್ಮ ಅಣ್ಣ ಆಗಿಲಿ, ಇದಾಗ್ಲಿ, ಅವ್ರು ಎಲ್ಲರೂ ಒಂದು ಸೆಲ್ಫ್ ಒಂದು ಒಳ್ಳೆ ರೆಸ್ಪೆಕ್ಟೆಡ್ ಆಗಿದ್ದಾರೆ. ಅವ್ನ ಥರ ಬಿಚ್ಚಾಕೊಂಡು ಓಡಾಡೋದು, ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಮನೆಗಳಲ್ಲಿ ಇಷ್ಟು ಚಡ್ಡಿ ಹಾಕೊಂಡ್ಬಿಟ್ಟು ಬೀದಿಯಲ್ಲಿ ನಿಂತ್ಕೊಂಡ್ಬಿಡೋದು, ಓಪನ್ ಆಗಿ ಎಲ್ಲಾನು ಆ ಥರ
ಆ ಲೆವೆಲಲ್ಲೆಲ್ಲ ನಿಂತ್ಕೊಂಡು ಇದು ಮಾಡ್ತಾನೆ. ನಾವು ಆ ಥರದಲ್ಲಿ ಇಲ್ಲ ಸರ್. ನಾನು ಅವನಿಗೆ ಕೇಳಿದ್ದು ಈ ಥರ ಜೀವನ ಮಾಡಬೇಡ, ಹಿಂಗೆಲ್ಲ ಚಡ್ಡಿ ಬಿಚ್ಕೊಂಡು ಓಡಾಡೋದು ಅವೆಲ್ಲ ನಾವು ನೋಡೋಕ್ಕಲ್ಲ. ನಮ್ಮ ಅಮ್ಮ ಇರ್ತಾರೆ, ನಮ್ಮ ಅಪ್ಪ ಇರ್ತಾರೆ, ಮೇಲ್ಗಡೆ ಸ್ವಂತ ನಮ್ಮ ಮಾವಂದಿರು ಎಲ್ಲ ಹೆಂಡತಿಗಳಿರ್ತಾರೆ, ಹೊರಗಡೆ ಬೀದಿ ಓಡಾಡೋ ಜನಗಳು ಹೆಂಗಸರು ನೋಡ್ತಾರೆ. ಅವ್ರು ಏನಕ್ಕಂತಾರೆ, ನೋಡ್ದೆ ಎಂಥ ಹುಡುಗನ ಮದುವೆ ಮಾಡ್ಕೊಂಡವಳು ಹಿಂಗೆಲ್ಲ ಚಡ್ಡಿ ಬಿಚ್ಕೊಂಡು ಓಡಾಡ್ಕೊಂಡು ಬೀದಿಯಲ್ಲೆಲ್ಲ ತೋರ್ಸೋ ಹುಡುಗನ ಮದುವೆ ಮಾಡ್ಕೊಂಡಾನೆ ಅಂತ ಹೇಳಿದ ತಪ್ಪಿಗೆ ಅದು ಸೆಕ್ಸಿಗೆ ಬಂದು ನಿಂತ್ಕೊಂತು. ಅವಳು ಹಂಗೆ ಮಾಡಲ್ಲ, ನನ್ನ ಜೊತೆ ಸೆಕ್ಸ್ ಹಿಂಗೆ ಮಾಡಲ್ಲ, ನನ್ನ ಫ್ರೆಂಡ್ಸ್ಗಳು ಹೆಂಗೆಂಗೋ ಮಾಡ್ತಾರೆ ಮಜಾ. ನಿನ್ನ ಮದುವೆಯಲ್ಲಿ ಫ್ರೆಂಡ್ಸ್ಗಳು ಏನಕ್ಕೆ ತತ್ಯಪ್ಪ? ನೀನು ಮಲಗೋದಕ್ಕೆ ನಾನು ಮಲಗೋದಕ್ಕೆ ನೀನು ಆ ಥರ ವೆರೈಟಿ ಬೇಕು ಈ ಥರ ವೆರೈಟಿ ಬೇಕು ಅನ್ನೋದು ನನ್ನ ಕೈಲಿ ಆಗಲ್ಲ ಸರ್. ಆ ಥರ ಎಲ್ಲ ಸ್ಪಂದ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಒಂದು ಮದುವೆ ಗಂಡ ಹೆಂಡತಿ ಅಂದಾಗ ಗಂಡ ಹೆಂಡತಿ ಥರನೇ ಇರಬೇಕದು. ಯಾವುದೋ ಬೇರೆ ಥರದಲ್ಲಿ ಮಾಡೋದಕ್ಕೆ ನಾನು ಆ ಥರ ಲೆವೆಲಿಗೆ ನಿಂತಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಆ ಥರ ಲೆವೆಲಿಗೆ ನಿಂತಿಲ್ಲ. ಅದಕ್ಕೆ ಅವ್ರ ಅಪ್ಪ ಅಮ್ಮಗೆ ಹೇಳಿದ್ದು ಕರೆಸಿ ಮಾತಾಡಬೇಕು ಅಂತ. ಸ್ಟೇಷನಲ್ಲಿ ನಾನು ಸ್ಟೇಷನ್ ಮೆಟ್ಲು ಹತ್ತುತ್ತಿರಲಿಲ್ಲ ಸರ್. ಸ್ಟಾರ್ಟ್ ಮಾಡಿದ್ದೆ, ಅವನು ಮನೆ ಮುಂದೆ ಬಂದು ಕೆಟ್ಟದ್ದು ಪದ ಯೂಸ್ ಮಾಡಿದ್ದಾನೆ ಅಂದರೆ ಅಷ್ಟು ಇಷ್ಟ ಅಲ್ಲ. 5 ಲಕ್ಷ ಕೊಟ್ಟಿದ್ದೀನಿ ಅಂತ ಅವನ್ನ ಕರ್ಕೊಂಡೋಗಿ ಮೇಲ್ಗಡೆ ಮನೇಲಿ ಕೇಳಿಸಿದ್ವಿ. ಈ ಥರ ಹೇಳಿದ್ದಾನೆ ಇವನು, ನಿಜನಾ ಅಂತ. ಅಲ್ಲಿ ಬಂದು ಹೇಳ್ದೆ ತಪ್ಪಾಯಿತು, ನಾನು ಸುಳ್ಳು ಹೇಳ್ದೆ, 5 ಲಕ್ಷ ಕೊಟ್ಟಿದ್ದೀನಿ ಅಂತ. ನಾನು ಯಾವುದೂ ಇದ್ದಿಲ್ಲ, ನಾನೇ ಸುಳ್ಳು ಹೇಳ್ದೆ ಅಂತ ಒಪ್ಕೊಂಡ. ಇವತ್ತೆಲ್ಲೋ ಅವ್ನು ಹೇಳಲೇ ಇಲ್ಲ ಮಾತು ಹೇಳಿರೋದನ್ನ, ಬರೀ ಎಲ್ಲ ಸುಳ್ಳು ಹೇಳಿ 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 ಇವಾಗ ದೊಡ್ಡದಾಗಿ ನಿಲ್ಸಿದ್ದಾನೆ ಸರ್ ಅವನು. ಅದಕ್ಕೆ ಆನ್ಸರ್ ಅವ್ನು ಕೊಡಬೇಕು, ವಿತ್ ಪ್ರೂಫ್ ಬಂದು ತೋರಿಸ್ಬೇಕು ಸರ್ ಅವನು. ಮೇಡಮ್, ಈಗ ಮೇಘ ಅವರು 2 ಮದುವೆ ಆಗಿದ್ದಾರೆ, ಜೀವನದಲ್ಲಿ ನೊಂದಿದ್ದಾರೆ. ಸೊ ಇದನ್ನೇ ಇಟ್ಕೊಂಡು ನಾನು ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ಜೊತೆ ಚೆನ್ನಾಗಿರ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ನಿಮ್ಮನ್ನು ಈ ರೀತಿಯಾಗಿ ಎಲ್ಲದಕ್ಕೂ ಬಳಕೆ ಮಾಡ್ಕೊಳ್ಳೋದಕ್ಕೆ ಏನಾರು ಮುಂದಾಗಿದ್ರೆ ಮೇಡಮ್? ಸರ್ ಇವಾಗ ನನ್ನನ್ನೇ ಯೂಸ್ ಮಾಡ್ಕೊಳ್ಳೋ ಥರ ಆಗ್ಬಿಟ್ಟವನೆ. ಯಾವ ಥರ ಅಂತಂದರೆ ಎಲ್ಲದಕ್ಕೂ ಸೆಕ್ಷುಯಲ್ ಆಗಲಿ ಇನ್ನೊಂದು ಅನ್ನಾಗಲಿ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿತ್ತು. ಯಾಕೆ ಅಂದರೆ ಸ್ವಲ್ಪ ಅಂದರೆ ಲೈಕ್ ಅವನಿಗೂ ನನಗೂ ಕಂಪೇರ್ ಇವಾಗ ಬ್ಯೂಟಿ ಬೇಡ ಸರ್, ಸೈಡಿಗೆ ಇಟ್ಬಿಟ್ರಿ. ಬಟ್ ಜೀವನ ಅಂತ ಬಂದಾಗ ಒಂಚೂರು ಅವನು ತಗಬೇಕು, ಇದು ಮಾಡಬೇಕಲ್ವ ಸರ್. ಅವನು ಬೀದಿಗೆ ತಗೊಬಂದು ನಿಲ್ಲಿಸಿ ಇವಾಗ ನನಗೆ ಅದೇ ಬೇಕು ಇದೇ ಬೇಕು, ನಾನು ಸೆಕ್ಷುಯಲಿ ಮಜಾ ಮಾಡಬೇಕು ಅಂತ ಬಂತು ಅಂದರೆ ಅವನು ಆಬ್ವಿಯಸ್ಲಿ ನನ್ನನ್ನು ಅವನು ಕೆಟ್ಟ ರೀತಿಯಲ್ಲೇ ನೋಡ್ತಾನೆ. ಎಂತಿನ ಬೇರೆ ರೀತಿ ನೋಡ್ತಾನೆ ಹೊರತು ಎಂತಿ ಥರ ನೋಡ್ತಾ ಇಲ್ಲ ಅವನು. ಮೇಡಮ್, ನಿಮ್ದು ಕೆಲವು ನ್ಯೂಡ್ ಫೋಟೋಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ, ಮತ್ತೆ ಅವ್ರದ್ದು ಕೆಲವು ಫೋಟೋಗಳು ವೈರಲ್ ಆಯಿತು. ಇದು ಹೇಗೆ, ಯಾರು ಕೊಟ್ಟಿದ್ದು, ಏನು ಉದ್ದೇಶ ಏನಿತ್ತು ಮೇಡಮ್? ಸರ್ ಅವ್ನ ಫೋಟೋಸ್ ಅದು ಅವನೇ ಕಳಿಸಿರೋದು. ಮತ್ತೆ ಅವನದು ಮತ್ತೆ ಇನ್ನೊಂದು ಯಾವ್ಯಾವ ಥರ ಕಳಿಸ್ತಾನೆ ಅಂತೆಲ್ಲ ಡಿಲೀಟ್ ಮಾಡಿದೆ, ನನಗೆ ಬೇಡವೇ ಬೇಡ ಅಂತ. ಬಟ್ ನನ್ನ ಫೋಟೋಸು ನಾನು ಮದುವೆ ಆದಮೇಲೆ ತಗೊಂಡಿರೋ ಫೋಟೋಸ್ಗಳನ್ನ ಅವನು ಈ ಥರ ಎಲ್ಲ ಮಿಸ್ಯೂಸ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಯಾವುದೂ ತುಂಬ ಕೆಟ್ಟದಾಗೆಲ್ಲ ಅವನಿಗೆ ಫೋಟೋಸ್ಗಳು ಕಳಿಸ್ಕೊಂಡು ಮಜಾ ಮಾಡಿರೋದು ಯಾವುದೂ ಇಲ್ಲ. ಆದರೆ ಮದುವೆ ಆದಮೇಲೆ ಮಾಡೋದೂ ತಗೊಬಂದು ನಾನು ಎಂತಿದ್ವು ಹಿಂಗೆ ಅಂತೆಲ್ಲ ತೋರಿಸ್ತಾನೆ ಅಂದರೆ ಅವನು ಒಂದು ಹೆಣ್ಣನ್ನ ತುಂಬ ಕೆಟ್ಟದಾಗಿ ತಗೊಂಡು ತೋರಿಸ್ಬೇಕು ಅಂತಲೇ ನಿಂತುಬಿಟ್ಟವನು ಸರ್ ಅವನು. ಹಂಗಾರೆ ಮೇಡಮ್, ಯಾವುದೇ ಕೇಸ್ ಆದರೂ ಕೂಡ ವುಮೆನ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ. ನನ್ನನ್ನು ಕೂಡ ಅಲ್ಲಿಗೆ ಕರೆಸಿ ಸೆಟಲ್ಮೆಂಟ್ ಮಾಡ್ಕೊಳಕ್ ಮುಂದಾದ್ರು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ಅಂತ ಹೇಳ್ತಾರೆ. ಯಾಕಲ್ಲಿ ಸ್ಟೇಷನಲ್ಲಿ ಪೊಲೀಸ್ಗಳ ಮುಂದೆನೆ ಅವನು ಮಾತಾಡ್ಸಿದ್ದಾರೆ. ಹಂಗಾರೆ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಇವನ ಪ್ರಕಾರದಲ್ಲಿ. ನಾನು ಕೇಳೋದು, ಸುಳ್ಳು ಹೇಳ್ತಿದ್ದಾರಾ? ಇವಾಗ ಫಸ್ಟ್ ಮದುವಾಗಿ ಇದಾಗಿದ್ದೇನೆ ಮಲ್ಲೇಶ್ವರಂ ಸ್ಟೇಷನ್, ಅದು ಇಲ್ಲಲ್ಲ ಮಲ್ಲೇಶ್ವರಂ ಸ್ಟೇಷನ್ ಆದಾಗ ಇದು ಹಲ್ಸೂರ್ ಗೇಟ್ಗೆ ಬರೋದು, ಅಲ್ಲಿಗೆ ಹೋಯ್ತು. ಅಲ್ಲಿ ಮಾತಾಡಿದಾಗ ಅವ್ರು ಕರೆಸಿ ಹೇಳಿದ್ರು, ನೋಡಪ್ಪ ಹಿಂಗೆ ಮಾಡಂಗಿಲ್ಲ ಅಂತ. ಅವನೇ ಮಾಡ್ದ, ಇವನು ಅಲ್ಲಿಗೆ ಹೋಗಿ ಬೆಂಕಿ ಇಕ್ಕಿ ಅಲ್ಲಿ ಜಗಳ ತಗೊಂಡು ಬಂದಿದ್ದಕ್ಕೆ ಅದು 3 ತಿಂಗಳಲ್ಲಿ ಅದು ಮುಗಿಸ್ಬಿಟ್ಟ. ಇವನೇ ಪಾಪ ಮುಗಿಸ್ಬಿಟ್ಟ. ಅದನ್ನ ಹೇಳಕ್ ಹೋದ್ರೆ ಅವನಿಗೆಲ್ಲ ಜಗಳ ತಂದು ಮಾಡಿಸಿದ. ಅವನೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕ್ಲೋಸ್ ಮಾಡ್ಕೊಂಡು ಅವ್ನು ಬೇಡವೇ ಬೇಡ ಅಂತ. ಬಟ್ ಇವನೇನು ಹೇಳ್ತಾನೆ, ಇವಾಗ ಮೊನ್ನೆ ಸ್ಟೇಷನಿಗೆ ಕರ್ಸ್ದಾಗ ಒಂದು 15 ದಿವಸದಿಂದ ಅವ್ರು ಹೇಳಿದ್ರು, ಕೂತು ಮಾತಾಡಿ ಮುಗಿಸ್ಕೊಳ್ರಿ, ಬೀದಿಗೆ ತಗೋಬಾರ್ದು ಮಂಜು ನೀನು ಅಂದರೆ. ಸರ್ ನಾನೇ ಅಲ್ಲ ಸರ್ ಮದುವೆ ಆಗಿರೋ ಗಂಡು, ಆ ಫೋಟೋದಲ್ಲಿರೋ ನಾನೇ ಅಲ್ಲ ಸರ್. ಮತ್ತೆ ಯಾರು? ಎಷ್ಟು ಸುಳ್ಳು ಹೇಳ್ತಾನೆ ಸರ್ ಅವನು. ಬಾಯಿ ತಗುರೆ ಸುಳ್ಳು, ಮದುವೆ ಗಂಡು ನಾನೇ ಅಲ್ಲ. ಮತ್ತೆ ಯಾರು ಸರ್? ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಓಡಾಡಿಸ್ತಿದ್ದಾನೆ ಯಾರಂಗಾರೆ? ನಾನೇ ಅಲ್ಲ, ಎಲ್ಲ ಕಡೆ ನಾನಲ್ಲ. ಮತ್ತೆ ಯಾರು? ಮತ್ತೆ ಇವತ್ತು ಬಂದು ನಿಂತಿದ್ಯಾ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದ್ಲು ಅಂತ, ಅದೆಲ್ಲ ಹೋಗ್ಬಿಡ್ತಂಗಾರೆ. ಮತ್ತೆ ಈಗ 2 ಮದುವೆ ಆದ್ರೆ 2 ಮದುವೆ ಮುರಿದು ಬೀಳೋದಕ್ಕೆ ಪ್ರಮುಖ ಕಾರಣ ಏನು ಮೇಡಮ್? ಮ್ಯಾಮ್ ಸರ್ 2 ಮದುವೆದು ಕಾರಣ ಏನಂದರೆ, ಫಸ್ಟ್ ಮದುವೆಯಲ್ಲಿ ನನಗೆ ಸಖತ್ ಹರಾಸ್ಮೆಂಟ್ ಆಯ್ತದೆ. ಅದು ಡೌರಿ ಹರಾಸ್ಮೆಂಟ್ ಯಾವ ಲೆವೆಲಿಗೆ ಅಂದರೆ ಸಾಕಾಗಿ ಹೋಗ್ಬಿಟ್ಟಿತ್ತು ನನಗೆ. ಹೆಂಗಾಯ್ತು ಅಂದರೆ, ಒಂದು ನಾನು ಬದುಕಬೇಕು ಇಲ್ಲಾಂದರೆ ಸತ್ತೋಗ್ಬಿಡ್ಬೇಕು ಅನ್ನೋ ಪರಿಸ್ಥಿತಿ ಆಗಿತ್ತು. ಬಟ್ ಆದಾಗ ಏನಾಯ್ತು ಅಂದರೆ, ಆ ಡೌರಿ ಹರಾಸ್ಮೆಂಟ್ ಡೇ ಬೈ ಡೇ ಅವರು ನನಗೆ ಇಷ್ಟು ಗೋಲ್ಡ್ ಕೊಡಬೇಕು ಅಷ್ಟು ಗೋಲ್ಡ್ ಕೊಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಇದ್ದಾಗ ಏನಾಯ್ತು, ಅದು ಅವರು ಸೆಲ್ಫ್ ಆಗಿ ಅದು 3 ವರ್ಷ ಸತತವಾಗಿ ಓಡಾಡಿದ್ವಿ. ಯಾಕಂದರೆ ಆಗಲ್ಲ, ಎಲ್ಲಿಂದ ಹೊಂದಿಸ್ಬಿಟ್ಟು ನಾನು ತರೋಕ್ಕಾಗುತ್ತೆ ಸರ್? ಆ ಟೈಮಲ್ಲಿ ನನಗೆ ಜಾಬ್ ಇದ್ದಿದೆ, ಬರೀ 20,000 ರೂಪಾಯಿ ಜಾಬ್, ಬರಲ್ಲ ಎಷ್ಟು ನಾನು ಕೊಡೋಕ್ಕಾಗುತ್ತೆ ಹೇಳ್ರಿ? ಆಗಲಿಲ್ಲ. 2ನೇ ಮದುವೆಯಲ್ಲಿ ಬಿಡು, ನನ್ನ ಥರನೇ ಯಾರೊಬ್ಬ ನೊಂದಿರೋ ಹುಡುಗನ ಮದುವೆ ಆದಾಗ ನನಗೂ ಅವನಿಗೂ ಒಂದೇ ಥರ ಇರುತ್ತೆ ವೇವ್ ಲೆಂತ್ ಅಂತ ನಾನು ಆಗಿದ್ದು. ಬಟ್ ಅಲ್ಲೂ ಅವನು ಮೋಸ ಮಾಡೋದು ಅದಲ್ಲ. ನಾನು ಮೋಸ ಹೋಗ್ತಾ ಇದ್ದೀನಿ ಹೊರತು ಯಾರು ಮೋಸ ನನಗಿದಲ್ಲ, ನಾನೇ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಂಬಿ ಮದುವೆ ಆದೆ ಇಬ್ಬರನ್ನ. ಅವ್ರದ್ದು ಇದೇ ಥರ ಆಯ್ತು. ಇವಾಗ 3ನೇ ಇವನು ನಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿರೋ ಸ್ವಯಂ ಇಬ್ಬರು ಒಂದೇರಲ್ಲಿದ್ದಾಗ ಇಬ್ಬರು ಚೆನ್ನಾಗಿರ್ತೀವಿ ಅಂತ ಇಬ್ಬರು ಮಾತಾಡಿ ಮದುವೆ ಮಾಡ್ಕೊಂಡ್ಮೇಲೆ
ಇವತ್ತೇನಕ್ಕೆ ಬಂತು ಇವನ್ಗೆ, ಅವಳು ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ ಹಿಂಗೆ, ಮತ್ತೆ ಮದುವೆದು ಡೈವರ್ಸ್ ಕಾಪಿ ನೋಡಿದೆ, ಡೈವರ್ಸ್ ಇದು ತಗ್ಸಿರೋದೇ ನೀನು ತೆಗೆದುಬಿಟ್ಟು ಎಲ್ಲ ನೋಡ್ಬಿಟ್ಟು ನೀ ಮನೆ ಕರ್ಕೊಂಡೋಗಿ ಹೇಳ್ದೆ ನಮಗೆ ಪರವಾಗಿಲ್ಲಮ್ಮ 2 ಡೈವರ್ಸ್ ಆಗಿರೋ ಪರವಾಗಿಲ್ಲ, ಮಂಜುಗೆ ಇಷ್ಟಪಟ್ಟವ್ರೆ ನಾವು ಮಾಡ್ಕೊಂತೀವಿ ಪರವಾಗಿಲ್ಲ ಅಂತೇಳಿ ನೀವುಗಳು ಎಲ್ಲರೂ ನಿಲ್ಸಿ ಮಾತಾಡಿದ್ರಿ. ನಾನು ಹೇಳ್ದೆ ಬೇಡವೇ ಬೇಡ ಮಂಜು, ನಂದು 2ನೇ ಮದುವೆ ಡೈವರ್ಸ್ ಆಗಿರೋದು, ಮದುವೆ ಆಗಬೇಡ, ನಿನಗಿದು ಫಸ್ಟ್ನೇ ಮ್ಯಾರೇಜು, ಯಾಕಂದ್ರೆ ಯಾವತ್ತಿದು ಕಳಂಕನೇ ಅದು ಅಂತ ಹೇಳಿದ್ರೆ ಇಲ್ಲ 10 ಮದುವೆ ಆಗಿರಲಿ ನಾನು ಮದುವೆ ಆಗ್ತೀನಿ, ನಾನು ನೋಡ್ಕೊತೀನಿ ಅಂತ ಹೇಳ್ದವನು ಇವತ್ತು ಏನು ನೋಡ್ಕೊಂತವ್ರೆ, ಬೀದಿಗೆ ತಂದು ನಿಲ್ಲಿಸ್ತಾ ಎಂತಿನ. ಫೈನಲ್ ಆಗಿ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಈಗಿನ ಯುವ ಪೀಳಿಗೆಗೆ ಈ ರೀತಿ ನೊಂದಂತ ಹೆಣ್ಣು ಮಕ್ಕಳು ಯಾರು ನಂಬಿ ಮದುವೆ ಆಗಬೇಕು, ಅವ್ರಿಗೆ ಏನೊಂದು ಮೆಸೇಜ್ ಕೊಡ್ತೀರಾ ಮೇಡಮ್? ಸರ್ ನಿಜವಾಗ್ಲೂ ಹೇಳ್ತೀನಿ, ಇದಲ್ಲ ಹೆಣ್ಣು ನಂಬಿ ಇವತ್ತ ನಾವು ಏನೋ ಒಂದು ಇದು ನಂಬ್ತೀವಿ ಏನಂತಾನೆ, ನಾವು ದುಃಖದಲ್ಲಿದ್ದಾಗ ಒಂದು ಸಪೋರ್ಟಿವ್ ಆಗಿ ಯಾರು ಬಂದು ಮಾತಾಡ್ತಾರಲ್ಲ, ನಾವು ಇರ್ತೀವಿ, ನಾವು ಸ್ಟ್ಯಾಂಡ್ ಬೈ ನೋಡ್ಕೊಂತೀವಿ ಅಂತ ನಂಬಿ ಮಾತಾಡ್ತಾರಲ್ಲ, ಅವ್ರನ್ನ ನಂಬಿಟ್ಟು ನಾವು ಜೀವನ ಮಾಡಕ್ಕೆ ಹೋಗ್ಬಿಡ್ತೀವಿ. ಬಟ್ ಅದು ಸುಳ್ಳು ಸರ್, ನಿಜವಾಗ್ಲೂ ಹೇಳ್ತೀವಿ. ಒಂದು ಹೆಣ್ಣಿಗೆ ಒಂದು ಅಪ್ಪ ಅಮ್ಮನ ಆಶ್ರಯ ಇರಬೇಕು, ಇಲ್ಲ ಹೆಣ್ಮಕ್ಳು ದುಡಿತಿರ್ಬೇಕು, ಇಲ್ಲ ಇಂಥ ಮೋಸಗಾರಗಳು ಇರ್ತಾರಲ್ಲ ಇಂಥವ್ರಿಂದ ಜೀವನ ಹೆಣ್ಮಕ್ಳಿಗೆ ಎಷ್ಟು ಏಟಾಗುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ. ಪಾಪ ಇವತ್ತು ನಾನು ಪರಿಸ್ಥಿತಿಲಿ ಇದ್ದೀನಿ, ಎಲ್ಲರೂ ನೋಡ್ಬೋದು ಅವ್ನು ಕೆಟ್ಟದಾಗ ನಾನು ಮಾಡಿರ್ಬೋದು, ಬಟ್ ನನ್ನ ಪರಿಸ್ಥಿತಿ ಇವತ್ತು ನಾನು ನಿಜವಾಗ್ಲೂ ಹೇಳ್ತೀನಿ, ಕಳ್ಕೊಂಡಿರೋದು ನಾನು ಬಿಲ್ಕುಲ್ ನನಗೆ ಕಳ್ಕೊಂಡು ದುಡ್ಡು ಒಡವೆ 2 ಕಳ್ಕೊಂಡು ಜಾಬ್ ಕೂಡ ಕಳಿಯೋ ಥರ ಮಾಡಿದ್ದಾನೆ. ನನ್ನ ಅನ್ನ ಕಿತ್ಕೊಂಡು ಅವನಿಗೆ ಖುಷಿ ಅಂತೆ, ಪರವಾಗಿಲ್ಲ ಕಿತ್ಕೊಳ್ಳಿ, ನಾಳೆ ಇನ್ನೊಂದು ಜಾಬ್ಗೆ ಹೋಗೋ ನನಗೆ ಧೈರ್ಯ ಐತೆ, ಯಾಕೆಂದರೆ ದುಡಿಯೋಳಿಗೆ ಯಾವತ್ತೂ ಎಲ್ಲೂ ಸಿಗಲ್ಲ ಅಂತಲ್ಲ, ಎಲ್ಲಿ ಬೇಕು ಸಿಗುತ್ತೆ. ಬಟ್ ಬೇರೆ ಹೆಣ್ಮಕ್ಳು ನನ್ನ ಥರ ಆಗಬಾರ್ದು ಸರ್. ಇವಿಷ್ಟು ನೊಂದಂತಹ ಮೇಘಾಶ್ರೀ ಅವರು ಹೇಳ್ತಾ ಇರುವಂತಹ ಮಾತುಗಳು. ಸದ್ಯ ಇಬ್ಬರ ಪ್ರಕರಣ ಕೂಡ ಈಗ ಪೊಲೀಸ್ ಠಾಣೆ ಮೆಟ್ಲೇರಿದೆ, ನ್ಯಾಯಾಲಯದಲ್ಲಿದೆ. ಎರಡೂ ಕೂಡ ಸುಖಾಂತ್ಯ ಆಗಲಿ, ಇಬ್ಬರ ಜೀವನ ಕೂಡ ಚೆನ್ನಾಗಿರಲಿ ಅಂತ ಕೂಡ ನಾವು ಆಶಿಸೋಣ. ಸೊ ಇನ್ಮುಂದೆ ಈ ರೀತಿಯಾದಂಥ ಪ್ರಕರಣಗಳು ಆಗದೇ ಇರಲಿ ಅನ್ನೋಂಥದ್ದು ಕೂಡ ನಮ್ಮ ಒಂದು ಮನವಿ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್ ಪವರ್ ಟಿವಿ.